ಅಂಧಕನೊಣುಗ ಪೀಠ ಸಮೇತ ಹರಿಪದ ಚರಣದಲ್ಲಿ ಕೆಡದಿರಲು ಕಂಡಿಂತೆಂದನು ಸುರಾರಿ. ಏನಯ್ಯ ಇಂಥ ಏನಯ್ಯ ಏನಯ್ಯ ನಮ್ಮ ಪರವ ಕಂಡು ನಿನಗೆ ಏನಯ್ಯ ನಮ್ಮ ಪರವ ನಮ್ಮ ಪರವ ಏನಯ್ಯ ನಮ್ಮ ಪರವ ಕಂಡು ನಿನಗೆ ಏನಯ್ಯ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಬಹಳ ಆನಂದದೊಳಗೆ ಬಹಳ ಆನಂದದೊಳಗೆ ಬಹಳ ಆನಂದದೊಳಗೆ ಏನಯ್ಯ ನಮ್ಮ ಪರವ ಕಂಡು ನಿನಗೆ ಬರವ ಕಂಡು ನಿನಗೆ ಬರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಭಗ ಆನಂದದೊಳಗೆ ಇಂಥ ಏನಯ್ಯ ಇದನ್ನು ಯಾಕೆ ಹಿಡಿದಿದ್ದೆ ಬಲ್ಲಯ್ಯ? ಕದನದಿ ತನ ಕೈ ಬೈಯನುತ್ತಲೇ ಕದನದಿ ತಲವೇ ಎನ್ನುತ್ತಲೇ ಇದು ಧರಿಸಿ ನಾನು ಕರುತ್ತಲೇ ಕದನದಿ ತಲವ ಎನ್ನುತ್ತಲೇ ಕದನದಿ ನಾನು ಕರುತ್ತಲೇ ಕೇವಲ ಅಂದಕ್ಕಾಗಿ ಹಿಡಿದದ್ದಲ್ಲ ಅಲ್ಲೋ, ಈ ಬಿಲ್ಲಿಂದ ಬಚ್ಚೇರನ್ನು ಸಾಧಿಸುವೆನು ಏನೋ ಕಾರಣಕ್ಕಾಗಿ ಅಲ್ಲ, ಏನು ಊರಿಕೊಂಡು ನಡೆಯುವುದಕ್ಕಾಗಿಯೂ ಅಲ್ಲ. ಅಂದೊಂದು ದಿನ ಸಭೆಗೆ ಮಹಾತ್ಮರೊಬ್ಬರು ಬಂದಂತಹ ಸಂದರ್ಭ, ಅವರನ್ನ ಕಂಡು ಗೌರವಿಸಬೇಕಾದ ನೀನು ತೊಡೆ ತಟ್ಟಿ ಅವಮಾನಿಸಿದಂತಹ ದುಷ್ಟ, ಅದನ್ನ ಕಂಡು ಕೃತರಾದಂತಹ ನೀವರೇನು ಯಾವ ತೊಡೆಯನ್ನು ತಟ್ಟಿ ಅವಮಾನಿಸಿದೆಯೋ ಆ ನಿನ್ನ
ಬ್ರಹ್ಮನು. ಆ ಬ್ರಹ್ಮನಿಗೆ ಅಪ್ಪ ಅಂತ ಹೇಳಿಸಿಕೊಂಡಂತಹ ಪುಣ್ಯಾತ್ಮ ಆತ. ಅಂಥವನನ್ನೇ ನೀನು ನಿಂದಿಸಿದ ಮೇಲೆ, ಅಂಥವನ ವಿರೋಧ ಕಟ್ಟಿಕೊಂಡ ಮೇಲೆ ಮತ್ತೆ ನಿನ್ನನ್ನು ಹುಟ್ಟಿಸಿದ ಬ್ರಹ್ಮನೇ ಬಂದು ನಿನ್ನನ್ನು ರಕ್ಷಿಸಲಾರ. ಹೆಚ್ಚಾನು ಆ ಯಮನು ಕಾಲನು ನಿನ್ನನ್ನು ರಕ್ಷಿಸಬಾರದು. ಯಾಕೆ? ನೀನು ನಿನ್ನಂಥವ ಈ ಗುರುಕುಲಕ್ಕೆ ಶನಿ ಇದ್ದಾನೆ, ನೀನು ಪೌನಿ ಇಷ್ಟ ಇದ್ದಾನೆ, ನೀನು ಸುತ್ತ ಹಾಳಾಗಿ ಹೋಗ್ಬೇಕು. ನೀನು ಹಾಳಾದ್ರೆ ಉದ್ಧಾರವಾದಿತ್ತು, ಸರ್ವನಾಶ ಆಗಿ ದೇವರನ್ನು ಬೈದ ಮೇಲೆ ನಿನ್ನ ನಾಲಿಗೆ ಅದರಲ್ಲಿ ಕ್ರಿಮಿಯಾಗಿ ಹೋಗಿತ್ತು, ಹುಳುವಾಗಿ ಹೋಗಿತ್ತು. ನನ್ನನ್ನು ತಂದು ನಿಲ್ಲಿಸಿದ್ದೆ, ಏನು ನೀವು ಹೇಳು. ಎನಧರ ದೀಪ ನುಡಿದ ಎನಧರ ದೀಪ ನುಡಿದ ಅದಿತಿಗೆ ಧನುಜರಿ ಪುನಿ ಇಳೆಯ ಭಾರವಾ ಓ ಧನುಜರಿ ಪುನಿ ಇಳೆಯ ಭಾರವ ಇಳೆಯ ಭಾರವ ನೊನೆಯ ನಾವ ಧರಿಸಿರುವ ಮಾಯಾ ಮನುಜನೆಂದು ಮನುಜನೆಂದು ನೋನೆಯ ಅವತರಿಸಿರುವ ಮಾಯಾ ಮನುಜನೆಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.